ಎಲ್ಲ ನನ್ನ ಕಣ್ಣು ಮುಂದೆ ಕರಗಿ ಹೋಗುತ್ತದೆ. ಎಲ್ಲಿ ನೋಡಿದರೂ ಅತ್ಯಾಚಾರ, ಅನ್ಯಾಯ. ಸ್ವಂತ ಅಣ್ಣನನ್ನೇ ತೊರೆದು ಬಂದಿರುವೆ ಇದೇ ಕೆಲಸದಿಂದ. ಏನು ಮಾಡುವುದು? ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲೇಬೇಕು. ಇದಕ್ಕೆ ನಾನು ಏನಾದರೂ ಒಂದು ಉಪಾಯ ಮಾಡಲೇಬೇಕು. कौन रे उन्हें ಸುವಾಸನೆಯನ್ನು ಸುರುವ ಈ ಸೊಬಗಿನ ತಾಣದಲ್ಲಿ ನಿಂತಿರುವ ಪತಂಗದ ತಕ್ಕದಂತೆ ಮಿಂಚುತ್ತಿರುವ ಈ ಹಣ್ಣು ಯಾರಿರಬಹುದು? ಓಹೋ, ಶಿಲ್ಪ, ಅವತ್ತು ನೀವು ಕಳಿಸಿದ ಹಣ್ಣು ಬಂಟಿಯಾಗಿ ಕಾಡಿನ ದಾರಿಯಲ್ಲಿ ಸಿಗಬಹುದು. ಏನಾದರೂ ಮಾಡಿ ಅವರನ್ನು ನನ್ನವರನ್ನಾಗಿ ಮಾಡಿಕೊಳ್ಳಲೇಬೇಕು. ಆಯ್ ಶಿಲ್ಪ, ಓ ಚಕ್ರವರ್ತಿ, ಅವರು ಶಿಲ್ಪ ಬಂಟಿಯಾಗಿ ಕಾಡಿನ ದಾರಿಯಲ್ಲಿ ನಿಂತು ನಾನು ಯೋಚಿಸುತ್ತೇನೆ, ಮನೆ ಬಿಟ್ಟು ಬಂದಿರುವುದು ಚಿಂತಿಸುತ್ತೇನು? ನೀನೇನು ಚಿಂತಿಸಬೇಡ, ಈಗಲೂ ಹೇಳ್ತೇನೆ, ನೀನು ನನ್ನನ್ನು ಪ್ರೀತಿಸಿ ನಿನ್ನ ಜೀವನವನ್ನು ಸುಖ ಸಂತೋಷಿಕೊಂಡು ಸಾಗಿತು. ಹೇಗಾದರೂ ಮಾಡಿ ಇವನನ್ನು ಪ್ರೀತಿಸಿದ ಹಾಗೆ ನಾಟಕವಾಡಿ ನನ್ನ ಹಠವನ್ನು ನಾನು ಸಾಧಿಸಲೇಬೇಕು. ಏನು ಶಿಲ್ಪ, ಏನೋ ಯೋಚಿಸುತ್ತವೆ? ಏನಿಲ್ಲ, ನೀವು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತೀರಾ? ಖಂಡಿತವಾಗಿಯೂ ನಿನ್ನನ್ನು ಪ್ರೀತಿಸುತ್ತೇನೆ. ಹಾಗಿದ್ರೆ ನಾನೊಂದು ಮಾತು ಕೇಳಿ. ಹಾಗೇನು ಕೇಳು ಶಿಲ್ಪ? ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡುವುದಿಲ್ಲ ತಾನೆ? ಖಂಡಿತವಾಗಿಯೂ ನಿನ್ನನ್ನು ಕೈ ಬಿಡುವುದಿಲ್ಲ. ಹಾಗಿದ್ರೆ ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಐ ಲವ್ ಯು. ಓಹೋ, ಆಯ್ತು, ಲವ್ ಶಿಲ್ಪ, ಕಮಾನ್ ಶಿಲ್ಪ, ಇದೇ ಸಂತೋಷದಿಂದ ಈ ನಿನ್ನ ಚಂದ್ರಿಯನ್ನು ಬಿತ್ತಿ ಒಂದು ಹಾಡನ್ನು ಹಾಗೆ ಹಾಗೆ अनन्य रत्न रे अनन्य रत्न रे अनन्य रत्न रे अनन्य रत्न रे
ಹೆಚ್ಚಾಗಿ ಹರಿವ ಹರಿವ ಈ ಹೊಳೆಯನ ಕರೆ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ಜೀವನ ಪೌರ ಸಮಯಗಳಿಗೆ ಮೋಡ ಕಂಡಿರುವ ನವಿಲೆ ನವಿಲೆ ಹೃದಯ ರಂಗದಿ ಕುಣಿಯೇ ಕುಣಿಯೇ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ನಿಮ್ಮನ್ನು ಒಂದು ಮಾತು ಕೇಳಿದ್ರೆ ಧಾರಾಳವಾಗಿ ಕೇಳಬಹುದು. ಅದಕ್ಕೆ ಒಬ್ಬರ ಹೆಂಡತಿ ಸಾಯಲು ಕಾರಣವೇನು? ಅವ್ರಿಗೆ ಏನಾಗಿತ್ತು? ಅದು ಒಂದು ದೊಡ್ಡ ಕಥೆ. ನಿಮ್ಮ ಅಣ್ಣನಿಗೆ ಅವಳ ಮೇಲೆ ಮೊದಲಿನಿಂದಲೂ ಹಾಗೆ ಇತ್ತು. ಆದರೆ ಅವಳಿಗೆ ಇಷ್ಟವಿರಲಿಲ್ಲ. ಆದರೂ ನಿಮ್ಮ ಅಣ್ಣ ಯಾವಾಗ ಒಟ್ಟಿಯಾಗಿ ಸಿಗುತ್ತಾರೆಂದು ದಾರಿ ಕಾಯ್ಬಿಟ್ಟು ಒಂದು ದಿನ ದೇವರ ಬಂಟಿಯಾಗಿ ಬರುವುದು ನೋಡಿ ಅವಳ ಮೇಲೆ ಬಲಪ್ರಹಾರ ಮಾಡಬೇಡ. ಆದರೆ ಅವಳು ಒಪ್ಪಲಿಲ್ಲ. ಆದರೂ ನಿಮ್ಮ ಅಣ್ಣ ಬಲವಂತದಿಂದ ಬಲತ್ಕಾರ ಮಾಡಿದೆ. ಅದಕ್ಕೆ ತನ್ನ ಕೆಟ್ಟ ಶರೀರವನ್ನು ತನ್ನ ಗಂಡನಿಗೆ ಒಪ್ಪಿಸಬಾರದೆಂದು ತನ್ನ ಪ್ರಾಣವನ್ನೇ ಕಳೆದುಕೊಂಡರು. ಅದಕ್ಕೆ ಅವಳ ಸಾವಿನ ಸುದ್ದಿ ತನ್ನ ಮೇಲೆ ಬರಬಾರದೆಂದು ನನಗೆ ಫೋನ್ ಮಾಡಿ ತಿಳಿಸಿದ. ಅದಕ್ಕೆ ನಾನು ಆ ಬಡ ಬಿಹಾರಿ ಪಟ್ಟಿಯ ಮೇಲೆ ಅವರಿಗೆ ಹಾಕಿ ಅವನನ್ನು ಜೈಲಿಗೆ ಹಾಕಿಬಿಟ್ಟೆ. ಆ ವಿಷಯ
ನಿನಗೇಕೆ? ಸುಮ್ಮನೆ ಕೇಳಿದೆ. ನೋಡು, ಈ ವಿಷಯ ನಿಮ್ಮ ಅಣ್ಣನಿಗೆ ನನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಮುಂದೆ ಕೂಡ ಈ ವಿಷಯ ಯಾರಿಗೂ ತಿಳಿಯಲು ತಿಳಿದೆ. ಹೇಳ್ದಂತೆ ಆಗಿ. ಶಿಲ್ಪ, ನಾನು ಇವತ್ತು ಬೆಂಗಳೂರಿಗೆ ಹೋಗಬೇಕು. ನಾನು ಬರಲೇ? ಹೌದೇ? ಯಾವಾಗ ಬರ್ತೀರಾ? 2 ದಿವಸ ಬಿಟ್ಟು ಬರ್ತೇನೆ ಡಾರ್ಲಿಂಗ್. ಹಾಗಾದರೆ ನಾನು ಬರಲೇ? ಓಯ್ ಬಾಯ್. ಹೋಯ್